ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಟೈಮು 12 ಗಂಟೆ ಆದರೂ ಜೋಶ್ ಕಮ್ಮಿ ಆಗೋದಿಲ್ಲ ನನಗೆ, ಯಾಕಂದರೆ ನಾನು ಇಷ್ಟಪಡುವಂಥ ಕೆಲಸನ ನಾನು ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇವತ್ತಿನ ಟ್ರೇಡ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಫ್ಟಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀನಿ. ಎಂಡ್ ಟು ಎಂಡ್ ಇವತ್ತು ಬಂಡಲ್ ಆಫ್ ನಾಲೆಜ್ ನಿಮ್ಮ ಮುಂದೆ ಇರುತ್ತೆ. ಸೊ ಅದಕ್ಕೂ ಮುಂಚೆ ಒಂದು ಖುಷಿ ವಿಚಾರ ಏನು ಅಂದರೆ, ಲೈಕ್ ನನಗೆ ತುಂಬ ಹೆಲ್ತ್ ಇಶ್ಯೂಸ್ಗಳು ಕಾಣಿಸ್ಕೊತಾ ಇದೆ. ಬಟ್ ಸ್ಟಿಲ್ ಮಜಾ ಏನು ಗೊತ್ತಾ, ನಮ್ಮನ್ನು ಯಾರು ಬ್ಲಾಕ್ ಮಾಡಿ ಹೋಗಿರ್ತಾರೆ, ಓಕೆ, ನಿಮ್ಗೆ ಗೊತ್ತಲ್ಲ, ಯೂಶಲಿ ಬ್ಲಾಕ್ ಮಾಡ್ತಾರೆ, ಅವಾಗೆಲ್ಲ ಏನೇನೋ ಇಶ್ಯೂಸ್ಗಳಿಂದೆಲ್ಲ ಬ್ಲಾಕ್ ಮಾಡಿರ್ತಾರೆ. ಓಕೆ, ಸೊ ಅವ್ರುಗಳು ನಮ್ಮ ಎಕ್ಸಿಸ್ಟೆನ್ಸ್ನೇ ನೋಡಬಾರ್ದು ಅನ್ನೋದಕ್ಕೆ, ಗೊತ್ತೇ ಆಗಬಾರ್ದು ಅಂತ ಬ್ಲಾಕ್ ಮಾಡ್ತಾರೆ. ಸೊ ಇವತ್ತು ಅವ್ರ ಸುತ್ತ ಕೂತಿರೋರು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ. ಓಕೆ, ಅದು ನನಗೆ ನೆಕ್ಸ್ಟ್ ಲೆವೆಲ್ ಫೀಲ್. ಹೀಗೆ ಕ್ಲೋಸ್ ಸರ್ಕಲಿಂದ ಇದಕ್ಕೆ ಕೇಳಿಬಂತು. ಇದಕ್ಕಿಂತ ಲೈಕ್ ಸಕ್ಸಸ್ ಏನು ನೀಡಿಲ್ಲ ಗುರು. ಮೋರ್ ದೆನ್ ಮನಿ ಇದು ನನಗೆ ಖುಷಿ ಕೊಡ್ತಾ ಇದೆ. ಓಕೆ, ಸೊ ಸಿಂಪಲ್. ಇವತ್ತು ಲೆಟ್ಸ್ ಎಕ್ಸ್ಪ್ಲೈನ್ ದ ಟ್ರೇಡ್, ಆಯಿತಾ. ಇವತ್ತು ಯಾವ್ಯಾವ ಟ್ರೇಡ್ನ ತೊಗೊಂಡಿದ್ದೆ ಅಂತ. ಸೊ ಯೂಶಲಿ ನಿಮ್ಮ ಮೈಂಡ್ಸೆಟ್ಗಳನ್ನ ಸರಿ ಮಾಡಬೇಕು ಇನ್ಮೇಲೆ ಅಂತಲೇ ನಾನು ಒಂದು ಇನ್ಸ್ಟೆಂಟ್ ಅಕೌಂಟ್ಗಳಿಂದ ಟ್ರೇಡ್ ಮಾಡ್ತಾ ಇದ್ದೀನಿ. ಓಕೆ, ಅದು ಮ್ಯಾಕ್ಸಿಮಮ್ 0.05 ಅಷ್ಟೇ ಹೋಗೋದು. ಆಲ್ರೆಡಿ ಲೈಕ್ ಒಂದು ರೋಡ್ ಮ್ಯಾಪ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ನಿಮ್ಗಳಿಗೆ ತೋರಿಸೋದಕ್ಕೆ. ನಾಳೆಯಿಂದ ಅದು ಕಂಟಿನ್ಯೂಸ್ ರೀಲ್ ಬರುತ್ತೆ, ಯಾಕಂದರೆ ಇದು ನೀಡೆಡ್. ನಿಮ್ಮ ಮೈಂಡ್ಸೆಟ್ನ ಸರಿ ಮಾಡೋದಕ್ಕೆ ಇದು ನೀಡೆಡ್. ನಾನು ಹೇಳಿದ್ನಲ್ಲ, ಮೋರ್ ದೆನ್ ಮನಿ, ಲೈಕ್ ಈ 1 ಇಯರ್ ನನಗೆ ರಿಸ್ಕ್ ತೊಗೊಳ್ಳೋದು ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡುವಂಥ ಇಯರ್ಸು. ನಿಮ್ಗಳಿಗೆ ಏನೆಲ್ಲ ಹೊಸ ತರಬೇಕು ಎಲ್ಲ ತರ್ತೀನಿ. ಮೋರ್ ದೆನ್ ಮನಿ ನೀವು ಕೊಡ್ತಾ ಇರುವಂಥ ರೆಸ್ಪೆಕ್ಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋದು ಗುರು. ಓಕೆ, ಅದಕ್ಕೆ ನಾನು ಯಾವತ್ತೂ ಥ್ಯಾಂಕ್ಫುಲ್. ಓಕೆ, ಸೊ ಕಾಲಿಗೆ ಬಿದ್ದರೂ ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ, ಕಾಲಿಗೆ ಬಿದ್ದರೂ ಸಾಲೋದಿಲ್ಲ. ಅಷ್ಟು ಗ್ರೇಟ್ಫುಲ್ ನಿಮಗೆ. ಓಕೆ, ಅಷ್ಟು ಲವ್ ಆ್ಯಂಡ್ ಸಪೋರ್ಟ್ ಕೊಡ್ತಾ ಇದ್ದೀರಾ. ಓಕೆ, ಸೊ ಸಿಂಪಲ್ ಇವತ್ತು ಟ್ರೇಡ್ಗಳನ್ನ ಪ್ಲ್ಯಾನ್ ಮಾಡಿದೆ. ಓಕೆ, P&Lಗಳು ಬೇಕು ಅಂದರೆ ಡಿಸ್ಕಾರ್ಡಲ್ಲಿ ಹಾಕ್ತೀನಿ. ಓಕೆ, ಐ ಥಿಂಕ್ ನಿಮಗೆ P&L ಬೇಡ. ಓಕೆ, ಸೊ P&L ಅದೆಲ್ಲ ಬೇಡ, ಅದ್ರ ಬಗ್ಗೆ ಫೋಕಸ್ ಮಾಡೋದು ಬೇಡ. ಇಲ್ಲಿ ನೋಡ್ಬೋದು ಗೇಮ್ ಚೇಂಜರ್ 1 ಪ್ರಕಾರ ಸ್ವಿಂಗ್ ಲೋ ಬ್ರೇಕ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ತೊಗೊಂಡಂಥ ಟ್ರೇಡು. ಓಕೆ, ಇಲ್ಲಿ ತೊಗೊಂಡಂಥ ಟ್ರೇಡು ಆ್ಯಂಡ್ ಇಲ್ಲಿ ತೊಗೊಂಡಂಥ ಟ್ರೇಡು, ಸೆಲ್ ಟ್ರೇಡ್ ಅಂದರೆ 2 ಸೆಲ್ ಟ್ರೇಡ್ಸಲ್ಲೇ ಐತೆ. ಈಚ್ ಡೈಲಿ ಟಾರ್ಗೆಟ್ $50 ಅಷ್ಟೇ. ಅದರಲ್ಲಿ 0.05 ಅಷ್ಟೇ ಹೋಗೋಕ್ಕಾಗೋದು. ಅದನ್ನು ಹೇಗೆ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ, 5,000 USDನ ಹೇಗೆ ಡಬಲ್ ಮಾಡ್ತೀನಿ, ಅಷ್ಟಕ್ಕೆ ತರ್ತೀನಿ, ಎಲ್ಲನೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ತೊಗೊಳ್ಳೋಕೆ ಟ್ರೇಡು. ಒಂದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಅಷ್ಟೇ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಅಥವಾ ಲೋವರ್ ಬೋಲಿಂಜರ್ ಬ್ಯಾಂಡ್ಗಳ ಹತ್ರನೇ ಟ್ರೇಡ್ ತೊಗೊಳೋಕೆ ನೋಡ್ತೀನಿ. ಇಲ್ಲೊಂದು ಅಬ್ಸರ್ವ್ ಮಾಡಿ. ಓಕೆ, ಮಾರ್ಕೆಟು ಇಲ್ಲಿಂದ ಮೇಲೆ ಹೋಗ್ತಾ ಇದೆ. ಇವಾಗ ನಾನು ವಾಲ್ಯೂಮ್ ಪ್ರೊಫೈಲ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಮಾರ್ಕೆಟು ಇಲ್ಲಿಂದ ಮೇಲೋಯ್ತಲ್ವಾ, ಕರೆಕ್ಟಾ? ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ನ ತರ್ತೀನಿ. ಓಕೆ, ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ನ ತರ್ತೀನಿ, ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಓಕೆನಾ? ಅವನಜ್ಜಿ ಕರೆಕ್ಟ್ ಟೈಮಿಗೆ ನಂದು ನೆಟ್ವರ್ಕು ಕೂಡ ಹೋಯ್ತು. ಓಕೆ, ಸೊ ಕರೆಕ್ಟಾಗಿ ಇಲ್ಲಿ ನೋಡಿ. ಓಕೆ, ಇಲ್ಲಿಗೆ ನೋಡಿ. ಓಕೆ, ಬಾಗುರು ವಾಲ್ಯೂಮ್ ಪ್ರೊಫೈಲ್ನ ಹಾಕ್ಕೊಂಡಿದ್ದೀನಿ. ಓಕೆನಾ? ಅಬ್ಸರ್ವ್ ಮಾಡಿ, ಇಲ್ಲಿಗೆ ಹಾಕ್ಕೊಂಡಲ್ಲ ವಾಲ್ಯೂಮ್ ಪ್ರೊಫೈಲ್ನ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ವಾಲ್ಯೂಮ್ ಏರಿಯಾ ಲೋ, ಪಾಯಿಂಟ್ ಆಫ್ POC ಇದು. ಓಕೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ವಾಲ್ಯೂಮ್ ಏರಿಯಾ ಹೈ. ಓಕೆ, ಈ ವಾಲ್ಯೂಮ್ ಏರಿಯಾ ಹೈ ಮತ್ತೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಸ್ವಿಂಗ್ ಲೋ, ವಾಲ್ಯೂಮ್ ಏರಿಯಾ ಹೈ. ಓಕೆನಾ? ನೋಡಿ, ವಾಲ್ಯೂಮ್ ಏರಿಯಾ ಹೈನ ಎಕ್ಸಾಕ್ಟ್ಲಿ ರಿಜೆಕ್ಟ್ ಮಾಡಿದೆ, ವಿತ್ ಸ್ವಿಂಗ್ ಲೋನು ಕೂಡ ಬ್ರೇಕ್ ಮಾಡಿ ರಿಜೆಕ್ಟ್ ಮಾಡಿದೆ, ವಿತ್ ಅಪ್ಪರ್ ಬ್ಯಾಂಡ್ ರಿಜೆಕ್ಷನ್. ಓಕೆ, ಸೊ ಆಗ ನಿಮಗೆ ತುಂಬ ಅಂದರೆ ತುಂಬ ಕನ್ಫರ್ಮೇಷನ್ ಟ್ರೇಡ್ ಸಿಗ್ತಂಗೆ. ಸೊ ದಟ್ಸ್ ವೈ ಇಲ್ಲಿಗೆ ಟ್ರೇಡ್ನ ಪ್ಲ್ಯಾನ್ ಮಾಡಿದೆ. ಓಕೆ, ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ನೋಡಿ ಸಪೋರ್ಟ್ ತೊಗೊಂಡು, ಲೋವರ್ ಬ್ಯಾಂಡ್ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದೆ. ದೆನ್ ಪಾಯಿಂಟ್ ಆಫ್ ವಾಲ್ಯೂಮ್ ಏರಿಯಾ ಲೋ ಇಂದನೂ ನೋಡಿ ಸಪೋರ್ಟ್ ತೊಗೊಂಡು ಬೊಲಿಂಜರ್ ಬ್ಯಾಂಡಿಂದ ಮೇಲೆ ಹೋಗ್ತಾ ಇದೆ. ಓಕೆ, ಬಟ್ ನಾನು ಇಲ್ಲೊಂದು ಸೆಲ್ಲು ಆ್ಯಂಡ್ ಅಗೇನ್ ಇಲ್ಲಿ ಬಂತಲ್ಲ, ಅಗೇನ್ ಸೇಮ್ ಜಾಗ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ವಿತ್ ಸ್ವಿಂಗ್ ಲೋ ಮಾಡ್ತಲ್ಲ, ಅಲ್ಲಿ ಟ್ರೇಡ್ನ ಪ್ಲ್ಯಾನ್ ಮಾಡಿದೆ. ಓಕೆ, ಈಸಿ $50 ಅಷ್ಟೇನೆ. ಅಲ್ಲಿ ನಾನು 1 ಲಾಟ್ ಹಾಕಿದರೆ ಇಟ್ಸ್ $500 ಅಲ್ಲ $1,000. 5 ಲಾಟ್ ಹಾಕಿದರೆ ಇಟ್ಸ್
ಇನ್ನೂ ಜಾಸ್ತಿ. ಓಕೆ, ಬಟ್ ದ ಥಿಂಗ್ ಏನು ಅಂದರೆ ನಿಮ್ಮ ಮೈಂಡ್ಸೆಟ್ನ ಸರಿ ಮಾಡೋದಕ್ಕೆ ಈ ಒಂದು ಅಪ್ರೋಚನ್ನು ಯೂಸ್ ಮಾಡ್ತಾ ಇದ್ದೀನಿ. ಮನಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಗುರು, ಬಟ್ ಹೇಳ್ತಾರಲ್ಲ ಲೈಕ್ ಜನದ ಪ್ರೀತಿ ಗಳಿಸೋದಕ್ಕೆ ಆ್ಯಂಡ್ ಅವ್ರುಗಳಿಗೆ ಏನೋ ಒಂದು, ನಾನು ನಂಬಿರೋದೇ ಅದು, ದ ಆ್ಯಕ್ಚುಯಲ್ ಸಕ್ಸಸ್ ಇಸ್ ಜನ ನಾವು ಮಾಡೋ ಕೆಲಸನ ಗುರ್ತಿಡಬೇಕು. ಅದಕ್ಕೋಸ್ಕರ ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಸಿಂಪಲ್ ಇಷ್ಟೇನೆ. ಓಕೆ, ಸೊ ಇದಾಯಿತು. ಸೊ ಇವತ್ತಿನ ಗೋಲ್ಡ್ ಟ್ರೇಡ್ದು. ಓಕೆ, ಇಲ್ಲಿ ಯಾವ್ದಾದ್ರು ಟ್ರೇಡ್ ಗೀಟ್ ತೊಗೋಬೇಕು, ಇಟ್ಸ್ ಅಂದರೆ ನೆಸೆಸಿಟಿ ಇಲ್ಲ. ಓಕೆ, ಅಗೇನ್ ಆಲ್ ಟೈಮ್ ಹೈಯಾ, ಥೂ ಏನು ಗುರು ಇದು. ಓಕೆ, ಸೊ ನಾಳೆ ನೋಡ್ಕೊಳ್ಳೋಣ. ಓಕೆ, ಸೊ ಆಯಿತು. ಈಗ ನಿಫ್ಟಿಗೆ ಹೋಗೋಣ. ಓಕೆ, ಸೊ ನಿಫ್ಟಿ. ಓಕೆ, ಸೊ ಇದೆಲ್ಲ ಏನು ಗುರು ಇಂಡಿಕೇಟರು. ಓಕೆ, ನಿಫ್ಟಿ ಓಕೆ, ನಿಫ್ಟಿನ ಅಬ್ಸರ್ವ್ ಮಾಡಿ. ಓಕೆನಾ, ಜಸ್ಟ್ ನಾನು ಕ್ಯಾಮ್ರೆಲ್ಲ ಹಾಕೋತೀನಿ ಗುರು. ಎಂತೆಂಥ ಟ್ರೇಡ್ಸು, ಅಯ್ಯೋ ನೆಕ್ಸ್ಟ್ ಲೆವೆಲ್ ಟ್ರೇಡ್ಸು. R4 EMA ಬ್ರೇಕ್ಔಟ್ ಆಗಿರ್ಬೋದು, ಕ್ರೇಜಿ ಟ್ರೇಡ್ಸ್ಗಳು ಗುರು. ಓಕೆ, ನೆಕ್ಸ್ಟ್ ಲೆವೆಲ್ಲು ಇಲ್ಲಿ ನೋಡಿ, R3 EMA ಬ್ರೇಕ್ಔಟು. ಅಯ್ಯೋ 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 ಅಯ್ಯೋ. ಓಕೆ, ಸೊ ಅದನ್ನು ಬಿಟ್ಬಿಡೋಣ. ಓಕೆ, ಇವಾಗ ಇದನ್ನು ಅಪ್ಡೇಟ್ ಮಾಡ್ತೀನಿ ಒಂದು ಸ್ವಲ್ಪ. ಓಕೆ, ಅಪ್ಡೇಟ್ ಆನ್ ಲೇಟೆಸ್ಟ್ ವರ್ಷನ್. ಓಕೆ, ಸೊ ಇವಾಗ ಸಿಂಪಲ್ ನಾಳೆಗೆ ಅನಲೈಸ್ ಮಾಡೋಣ. ಓಕೆ, ಸೊ ಈಗ ಲೆಟ್ಸ್ ಗೋ 1 ಅವರ್ಗೆ ಹೋಗೋಣ. ಓಕೆ, ನಿಫ್ಟಿ ಚಾರ್ಟು ಅನಲೈಸ್ ಮಾಡ್ತಾ ಇದ್ದೀನಿ, ಎಲ್ಲರೂ ಕೇಳ್ತಾ ಇದ್ರಲ್ಲ. ಒಂದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಮಾರ್ಕೆಟ್ ಇವಾಗ ಈ ಝೋನ್ ಹತ್ರ ಇದೆ, ಕರೆಕ್ಟಾ? ಇಲ್ಲಿ ನೋಡಿ 1 ಅವರಲ್ಲಿ ಈ ಒಂದು ಇಂಪಾರ್ಟೆಂಟ್ ಝೋನ್ ಹತ್ರ ಇದೆ. ಓಕೆ, ಇಂಪಾರ್ಟೆಂಟ್ ಝೋನ್ ಇದು ಎಲ್ಲನೂ ಕೂಡ ಇಂಪಾರ್ಟೆಂಟ್ ಝೋನೇನೆ. ಓಕೆ, ಈ ಇಂಪಾರ್ಟೆಂಟ್ ಝೋನ್ ಹತ್ರ ಇದೆ 1 ಅವರಲ್ಲಿ ನಾನು ನೋಡ್ತಾ ಇರೋದು. ಮಾರ್ಕೆಟ್ ಇವಾಗ ಇಟ್ಸ್ ಹೆಡ್ಡಿಂಗ್ ಟುವರ್ಡ್ಸ್ ದಿಸ್ ಝೋನ್, ಕರೆಕ್ಟಾ? ಈ ಝೋನಿಗೆ ಮೂವ್ ಆಗ್ತಾ ಇದೆ. ಸೊ ಇವಾಗ ನೀವು ಒಂದನ್ನು ಅರ್ಥ ಮಾಡ್ಕೊಬೇಕು, ನಾಳೆ 25,453 ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗುತ್ತೆ ನೋಡಿ. ಆರ್ ಎಲ್ಸ್ ಈ ಲೈನ್ ಹತ್ರ ಇಫ್ ಇಟ್ ಈಸ್ ಎನಿ R3ನೋ R2ನೋ R1ನೋ R4 ಆರ್ S3ನೋ S2ನೋ S1 ಯಾವುದೇ ಒಂದು ಇತ್ತು ಅಂದ್ಕೊಳ್ಳಿ. S2 S3 S1 ಈ ಲೆವೆಲ್ ಹತ್ರ ಏನಾದ್ರು EMA ಬ್ರೇಕ್ಔಟ್ ಆದರೆ ಅಪ್ ಸೈಡ್. ಇನ್ ಕೇಸ್ ಇಲ್ಲಿ ಏನಾದ್ರು R4 R5 ಏನಾದ್ರು ಮರ್ಜ್ ಇತ್ತು ಅಂದರೆ ದೆನ್ ಅದ್ರ ಕೆಳಗಡೆ EMA ಬ್ರೇಕ್ಔಟ್ ಆದರೆ ಡೌನ್ ಸೈಡ್. ಓಕೆ, ಸೊ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಹೇಗೆ ವಿಜುವಲೈಸ್ ಮಾಡಿ ತೋರಿಸ್ತೀನಿ. ಓಕೆನಾ, ಸೊ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಈ ಒಂದು ಲೈನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ನಾನು ಸಿಂಪಲ್ಲು ಇನ್ಯಾವ ಲೈನು ನಮಗೆ ಇಂಪಾರ್ಟೆಂಟ್ ಇರೋದಿಲ್ಲ. ಓಕೆ, ಸೊ ಇನ್ಯಾವ್ದಾದ್ರು ಲೈನ್ ಇಂಪಾರ್ಟೆಂಟ್ ಇದೆಯಾ? ಈ ಲೈನ್. ಓಕೆ, ಈ ಲೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ ಅಲ್ಲೇ ಸಪೋರ್ಟ್ ತೊಗೊಂಡಿದೆಯಲ್ಲ, ಈ ಲೈನ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆಗೆ. ಓಕೆ, ಈಗ ನಾನು 5 ಮಿನಿಟ್ಸ್ಗೆ ಹೋಗ್ತೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ವಿಜುವಲೈಸ್ ಮಾಡಿ ತೋರಿಸ್ತೀನಿ. ಓಕೆ, ಸೊ 5 ಮಿನಿಟ್ಸಲ್ಲಿದ್ದೀನಿ. ಓಕೆನಾ, ಸೊ ಇವಾಗ ಏನಾಗುತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ CPR ಹಾಕ್ಕೊಳ್ಳೋಣ. ಓಕೆ, CPR. ಓಕೆ, ಸೊ BC PPTC. ಓಕೆ, CPRನ ಗೈಸ್ ಕ್ರೇಜಿ, ಇದು ವರ್ಜಿನ್ CPR. ಇವತ್ತಿನ ದಿನ CPR ಟಚ್ ಆಗಿಲ್ಲ. ಆ್ಯಂಡ್ ನಾವು ಮಾರ್ಕ್ ಮಾಡಿರೋಂಥ ಲೈನ್ನ ನೋಡಿ ಎಕ್ಸಾಕ್ಟ್ ಇಲ್ಲಿದೆ. ಇನ್ ಕೇಸ್ ಇಲ್ಲೇನಾದರೂ ಬೈ ಸೆಟಪ್ ಬಂತು ಅಂದರೆ ಗೇಮ್ ಚೇಂಜರ್ 1 or 2 ಯಾವುದ್ರ ಪ್ರಕಾರ ಇಲ್ಲಿ ಬೈ ಸೆಟಪ್ ಬಂತು ಅಂದರೆ ಬೈ ಟ್ರೇಡ್. ಓಕೆ, ಮಾರ್ಕೆಟ್ ಇಲ್ಲಿ ಬೈ ಸೆಟಪ್ ಬಂತು ಅಂದರೆ ಬೈ ಟ್ರೇಡ್ನ ಪ್ಲ್ಯಾನ್ ಮಾಡಿ, ಬೈ ಸೆಟಪ್ ವಿತ್ EMA ಬ್ರೇಕ್ಔಟು ಯಾವುದಾದ್ರು ಆಗಿರಲಿ, ಇಲ್ಲಿ ಏನಾದ್ರು S3 S2 EMA ಬ್ರೇಕ್ಔಟು ಏನಾದ್ರು ಆಗಿದ್ರು ಕೂಡ ಇಲ್ಲಿ ಬೈ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಆ್ಯಂಡ್ ಇಲ್ಲಿ ಲೆಟ್ಸೆ ಇಲ್ಲೇನಾದರೂ ನಿಮಗೆ R4 R3 R2 R1 ಯಾವುದೇ ಬಂದಿದ್ರು ವಿತ್ EMA ಬ್ರೇಕ್ಔಟ್ ಕೆಳಗಡೆಗೆ ಬ್ರೇಕ್ ಮಾಡಿದ್ರೆ ಇಲ್ಲಿ ನೀವು ಡೌನ್ ಟ್ರೇಡ್ನ ಮಾಡಿ. ಸಿಂಪಲ್ ಪ್ಲ್ಯಾನ್ ಇದು. ಓಕೆ, ಇದು ಬಿಟ್ಟರೆ ನೀವೇನೂ ಮಾಡೋದು ಬೇಕಾಗಿಲ್ಲ. ಇನ್ ಕೇಸ್ ಗ್ಯಾಪ್ ಅಪ್ ಆಗಿ ದಾಟೋಯ್ತು ಅಂದರೆ ದೆನ್ ಆವಾಗ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ ಹತ್ರ ಕಾನ್ಸಂಟ್ರೇಟ್ ಮಾಡಿ. ಇಲ್ಲೇನಾದ್ರು ನಿಮಗೆ EMA ಬ್ರೇಕ್ಔಟ್ ಸಿಕ್ತು, ಆರ್ ಎಲ್ಸ್ ಇಲ್ಲ R5 R4 ಏನೋ ಇತ್ತು ಅಂದ್ಕೊಳ್ಳಿ. ಕೇಳ್ತಾ ಇದ್ರು ಬ್ರೋ R4 R3 ಎಲ್ಲ ದಾಟೋದ್ರೆ ಏನು ಮಾಡೋದು? ಇಂಥ ಲೆವೆಲ್ಸ್ಗಳಿರುತ್ತೆ. ಮ್ಯಾನ್ಯಲ್ ಆಗಿ ಮಾರ್ಕ್ ಮಾಡ್ಕೊಂಡು ಅಲ್ಲಿ EMA ಬ್ರೇಕ್ಔಟ್ಸ್ ಟ್ರೇಡ್ಸ್ಗಳನ್ನ ಮಾಡಿ. ಸಿಂಪಲ್ ಆ ಲೆವೆಲ್ ಜೊತೆಗೆ EMA ಬ್ರೇಕ್ಔಟ್ಸ್. ಓಕೆ, ಹೋಪ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಇಷ್ಟೇನೆ ನಿಫ್ಟಿ ಇವಾಗ ಸಿಂಪಲ್ ಆಗಿ ಅನಾಲಿಸಿಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ಬ್ರೇಕ್ಔಟ್ ಆದರೆ
ರೀಟೆಸ್ಟಿಗೆ ಟ್ರೇಡ್ ಮಾಡಿ, ಆರ್ ಇಲ್ಲಿ ಬ್ರೇಕ್ಔಟ್ ವಿತ್ EMA ಬ್ರೇಕ್ಔಟ್ ಆದರೆ ಡೌನ್ ಸೈಡಿಗೆ ಟ್ರೇಡ್ ಮಾಡಿ. 1:1 ಆರ್ 1:2 ನಿಮ್ಮ ಇಷ್ಟ, ಅದು 1:1 ಇರಲಿ ಯಾವಾಗಲೂ, ಅದು ಪ್ರಾಪರ್ ಅದು. ಓಕೆ, ಇಲ್ಲಿ ಬಿಡಬೇಡಿ, ಈ ಟ್ರೇಡ್ನ ಬಿಡಬೇಡಿ. ಇನ್ ಕೇಸ್ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡ್ರೆ ಬಿಡಕ್ಕೆ ಹೋಗ್ಬೇಡಿ, ವಿತ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತೊಗೊಂಡ್ರೆ ಬಿಡೋದಕ್ಕೆ ಹೋಗ್ಬೇಡಿ. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಬೇಸಿಕ್ ಸಿಂಪಲ್ ಇದು. ಓಕೆ, ಇಷ್ಟನ್ನ ಪ್ಲಾನ್ ಮಾಡಿ ನಾಳೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನಾಳೆ. ಬಾಯ್ ಬಾಯ್.